ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್. ಈ ದಿನ ನಡೆದ ಆದರ್ಶ ವಿದ್ಯಾಲಯಗಳ 6ನೇ ತರಗತಿ ದಾಖಲಾತಿಗೆ ನಡೆದ ಪ್ರವೇಶ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಒತ್ತುವುದರ ಮೂಲಕ ನಿಮ್ಮ ಸಪೋರ್ಟ್ ಅನ್ನ ನೀಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಸಲ್ಮಾನ್ ಮತ್ತು ಸಂಜಯ್ ಇವರಿಬ್ಬರ ಬಳಿ ಇರುವ ಒಟ್ಟು ಹಣ 1,10,10,735. ಅದರಲ್ಲಿ ಸಂಜಯ್ನ ಹತ್ತಿರ ಇರುವ ಹಣ 58,946 ರೂಪಾಯಿಗಳಾದರೆ ಸಲ್ಮಾನ್ ಹತ್ತಿರ ಇರುವ ಹಣ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 51,789 ರೂಪಾಯಿಗಳು. ಹಾಗೆ ಎರಡನೇ ಪ್ರಶ್ನೆ ನೋಡೋದಾದ್ರೆ, ಲಿಯಾಳ್ ಪ್ರತಿದಿನ 750 ml ಹಾಲನ್ನು ಕೊಂಡುಕೊಳ್ಳುತ್ತಾಳೆ. ಅವಳು ಒಂದು ವಾರದಲ್ಲಿ ಕೊಂಡುಕೊಂಡ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 5 ಲೀಟರ್ಸ್ 250 ml, 5 ಲೀಟರ್ ಹಾಗೂ 250 ml ಅಂತ ಆನ್ಸರ್ ಇದಕ್ಕೆ. ಹಾಗೆ ಮೂರನೇ ಕ್ವಶನ್ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ 12ರಿಂದ ಭಾಗಿಸಿದಾಗ ಶೇಷ 7 ಬರುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 163. ನಾಲ್ಕನೇ ಕ್ವಶನ್ ನೋಡೋದಾದ್ರೆ, ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿ ರೂಪ 15/9 ಆಗಿದೆ. ಇದರ ದಶಮಾಂಶ ರೂಪ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 0.6. ಐದನೇ ಕ್ವಶನ್, 3, 5, 0, 6, 8 ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಗಳ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 30,568. ಆರನೇ ಕ್ವಶನ್, 3 ರೆಕ್ಕೆಗಳಿರುವ ಫ್ಯಾನ್ ನಲ್ಲಿ ರೆಕ್ಕೆಗಳ ನಡುವೆ ಉಂಟಾಗಿರುವ ಕೋನ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶಾಲ ಕೋನ. ಹಾಗೆ ಏಳನೇ ಕ್ವಶನ್ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ 5ನೇ 3 ರ ಸಮಾನ ಭಿನ್ನ ರಾಶಿಗಳು ಯಾವುವು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಎಂಟನೇ ಕ್ವಶನ್ ನೋಡೋದಾದ್ರೆ, 48,068 ಮೈನಸ್ 39,541 ಪ್ಲಸ್ 62,107ರ ಉತ್ತರ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 70,634. ಒಂಬತ್ತನೇ ಕ್ವಶನ್ ನೋಡೋದಾದ್ರೆ, 30 ಪೆನ್ನುಗಳ ಬೆಲೆ 360 ಆದರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 12 ರೂಪಾಯಿಗಳು. 10ನೇ ಕ್ವಶನ್, ಲಕ್ಷ್ಮಿತಳು ಭಾನುವಾರ 2 ಕಿಲೋಮೀಟರ್ 650 ಮೀಟರ್ ಮತ್ತು ಸೋಮವಾರ 1 ಕಿಲೋಮೀಟರ್ 850 ಮೀಟರ್ ನಡೆಯುತ್ತಾಳೆ. ಅವಳು ನಡೆದ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 4 ಕಿಲೋಮೀಟರ್ 500 ಮೀಟರ್, 4.5 ಕಿಲೋಮೀಟರ್ಸ್. ಕ್ವಶನ್ ನಂಬರ್ 11, ತ್ರಿಶಾಳ ವಯಸ್ಸು 8 ವರ್ಷ 9 ತಿಂಗಳು ಮತ್ತು ತ್ರಿವೇಣಿಯ ವಯಸ್ಸು 11 ವರ್ಷ 5 ತಿಂಗಳಾಗಿದೆ. ಅವರಿಬ್ಬರ ಒಟ್ಟು ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 20 ವರ್ಷ 4 ತಿಂಗಳು. 12ನೇ ಕ್ವಶನ್, ಒಂದು ಬಸ್ಸು 8 ಗಂಟೆಯಲ್ಲಿ 592 ಕಿಲೋಮೀಟರ್ ಚಲಿಸುತ್ತದೆ. ಹಾಗಾದರೆ ಬಸ್ಸು 1 ಗಂಟೆಯಲ್ಲಿ ಚಲಿಸಿದ ದೂರ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 74 ಕಿಲೋಮೀಟರ್. 13ನೇ ಕ್ವಶನ್, ಕೊಟ್ಟಿರುವ ಸ್ತಂಭ ನಕ್ಷೆಯು ಧನ್ವಿತ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಸೂಚಿಸುತ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಗಳಿಸಿದ ಅಂಕಗಳ ವ್ಯತ್ಯಾಸ ಎಷ್ಟು ಅಂತ ಈ ಚಾರ್ಟ್ ನೋಡ್ಕೊಂಡು ಉತ್ತರ ಕೊಡ್ಬೇಕಾಗತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 10. 14ನೇ ಕ್ವಶನ್,
ಕೊಟ್ಟಿರುವ ಜಾಲಾಕೃತಿಯಿಂದ ಉಂಟಾಗುವ ಘನಾಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಘನ. 15ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ 24ರ ಅಪವರ್ತನಗಳು ಯಾವುವು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ ಎ 1, 2, 3, 4, 6, 8, 12, 24 ಆಗಿರುತ್ತೆ. ಹಾಗೆ 16ನೇ ಕ್ವಶನ್, ನೀತು ವಾಯು ಸಂಚಾರಕ್ಕೆ ಉದ್ಯಾನವನಕ್ಕೆ ಹೋಗುತ್ತಾಳೆ. ಅಲ್ಲಿ ಆಯತಾಕಾರದ ಉದ್ಯಾನವನದಲ್ಲಿ 4 ಸುತ್ತು ನಡೆಯುತ್ತಾಳೆ. ಉದ್ಯಾನವನದ ಉದ್ದ 160 ಮೀಟರ್ ಮತ್ತು ಅಗಲ 40 ಮೀಟರ್ ಆಗಿದೆ. ಅವಳು ಉದ್ಯಾನವನದಲ್ಲಿ ನಡೆದ ಒಟ್ಟು ದೂರ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1600 ಮೀಟರ್.